ನಿನ್ ಪ್ರಕಾರ ಏನಿದು ಅರೇಂಜ್ ಮ್ಯಾರೇಜ್ ಅಂತ ಹೊಸ ವಿಷಯ ಗೊತ್ತಾ? ನಮ್ಮಿಬ್ರದ್ದು ಲವ್ ಮ್ಯಾರೇಜ್. ನಿಜ ಮಾತಾಡ್ಬೇಡ ನೀನು. ಬೆಳ್ಬೆಳ್ಗೆ ಮುನ್ಸ್ಕೊಬಿಟ್ಟವ್ರೆ. ನಾನ್ ಬಂದಿದ ತಕ್ಷಣ ನಾನು ಏನಕ್ಕಾದ್ರೆ ಹೇಳ್ತೀನಿ, ಪೊಲೀಸ್ ಅವ್ರು ಕರೀತವ್ರೆ, ಯಾಕೆ ಇಲ್ಲಿ ವಿಡಿಯೋ ಶೂಟ್ ಮಾಡಂಗಿಲ್ಲ ಅಂತ ಏನೋ ನಂದು. ಇವ್ರು ಪಪ್ಪಿ ಕೊಡ್ತಾರ, ಹುಡ್ಗಿಗ್ ಪಪ್ಪಿ ಕೊಡ್ತಾರ ನೋಡೋಣ. ಸೊ ಇವ್ರನ್ನ ಏಂತಕ್ ಇಷ್ಟಪಟ್ರಿ? ಹುಡುಗಿ ನೀನ್ ಎಕ್ಸ್ಪೆಕ್ಟ್ ಮಾಡೋ ಲೆವೆಲ್ ಈ ತರ ಇತ್ತ, ಆ ತರ ಇತ್ತ? ನಿಜ ಹೇಳ್ಬೇಕು ಅಂತಂದ್ರೆ ಇವ್ರ ಲವ್ ಸ್ಟೋರಿ ಏನು ಅಂತ ನನ್ಗೆ ಗೊತ್ತಿಲ್ಲ, ಇವತ್ತೇ ಗೊತ್ತಾಗಿದ್ದು. ನಿಮ್ಮನ್ನು ಪೂಜಿಸುವ ಭಾಗ್ಯ ನನ್ನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂನು. ಸೊ ಇವತ್ತು ನಾವು ಎಲ್ಲೋಯ್ತಿದೀವಿ ಅಂತ ಅಂದ್ರೆ ನೋಡಿ, ಕೋಣೆಗೆ ಹೋಯ್ತಾ ಇದೀವಿ. ನನ್ನ ಹತ್ರ ಮಾತಾಡ್ಬೇಡ ನೀನು. ಬೆಳ್ಬೆಳ್ಗೆ ಮುನ್ಸ್ಕೊಬಿಟ್ಟವ್ರೆ ಗೈಸ್. ಯಾಕೆ ಅಂತಂದ್ರೆ ಬೈರನ್ ಕರ್ಕೊಂಬರಕ್ ಹೇಳಿದ್ರು. ಯಾಕೆ ಗೊತ್ತಾ, ಇವತ್ತು ಇವರ ಫಿಯಾನ್ಸಿ ಬತ್ತವ್ರೆ. ಹೇಳ್ಬೇಡ್ರಿ ಬಿಡ್ರಿ, ಆಯ್ತು ಇವಾಗ ನನ್ನ ಅಷ್ಟು ಕ್ಲಿಯರ್ ಆಗಿ ಹೇಳಿದೀನಿ. ಏನಂತ? ಬೆಳಿಗ್ಗೆ ಬೈರನ್ ಹೇಳಿ ಬೆಳಿಗ್ಗೆ ಬೈರನ್ ಕರ್ಕೊಂಬ ಅಂತ ಹೇಳಿದೀನಿ. ನೀನ್ ಹೆಂಗೆ ಅಂತಂದ್ರೆ, ಮನೆಗೆ ಯಾರನ್ನಾದ್ರು ಕರ್ದ್ಬಿಟ್ಟು ಬನ್ನಿ ಊಟ ಮಾಡಿಸ್ತೀನಿ ಅನ್ಬಿಟ್ಟು ನೀವು ಅಟ್ಟಸ್ತೈತೆ ಅಂತ ಹೇಳಲ್ಲ, ಅದಕ್ಕೆ ನಾನು ಅಡಿಗೆನೆ ಮಾಡಿಲ್ಲ ಅಂತ್ಯ. ಗೈಸ್ ಇವ್ರು ಹೆಂಗೆ ಗೊತ್ತಾ ಗೈಸ್, ನೈಟ್ 11 ಗಂಟೆಗೆ ಫೋನ್, ನೈಟ್ 1 ಗಂಟೆಗಾದ್ರೂ ಹೇಳಿ, ಅದೆಲ್ಲ ಬೇಡ. ಇವಾಗ 1 ನಿಮಿಷ, ನೈಟ್ 1 ಗಂಟೆಗೆ ಹೇಳಿ, 2 ಗಂಟೆಗೆ ಹೇಳಿ, ಅದು ಲೆಕ್ಕ ಬರಲ್ಲ. ನಾನ್ ಏನಂತಂದೆ, ಬೈರನ್ನ ಜೊತೆಲಿ ಕರ್ಕೊಂಬ ಅಂತ ಹೇಳ್ದೆ. ಹಂಗಂದ್ಮೇಲೆ ಕರ್ಕೊಂಡ್ ಬರ್ತಿದೀನಿ ಅಂತ ಅಂದ್ಮೇಲೆ ಹೌದು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ನೀನ್ ಏನ್ ಹೇಳ್ದೆ? ನಾನು ಹೂ ಅಂತ ಹೇಳ್ದೆ. ಹೂ ಅಂತ ಹೇಳಿದ್ಮೇಲೆ ಮುಗೀತು. ಇವಾಗ ಪರ್ಪಸ್ ಏನು ಅಂತ ಬೇರೆ ಕೋಣೆಲಿ ಹೇಳ್ತಾರೆ. ಏನು ಅಂತ ಹೇಳ್ತೀನಿ ಗೈಸ್. ಇವರು ನೆನ್ನೆ ನೈಟ್ 11 ಗಂಟೆಗೆ ಫೋನ್ ಮಾಡ್ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಈಗ ಮಾತಾಡ್ಬೇಡ, ನನಗೆ ವಿಧಾನಸೌಧ ಹತ್ರ ಶೂಟ್ ಐತೆ, ಹೋಗ್ಬೇಕು ಕಣೋ ಅಂತಂದ್ರು. ಸರಿ ಅಣ್ಣ ಅಂತ ಅಂದೆ. ಇನ್ನೇನು ಫೋನ್ ಇಡೋ ಟೈಮ್ ಅಲ್ಲಿ ಹಂಗೆ ಬೈರನ್ನು ಕರ್ಕೊಂಡ್ ಬಾ ಅಂತ ಅಂದ್ರು. ಇವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ಇಲ್ಲಿ GT ಹತ್ರ ಬರ್ತೀನಿ, ಬೈರನ್ ಕರ್ಕೊಂಡ್ ಬಾ ನೋಡ್ಬೇಕು. ಯಾವತ್ತಾದ್ರೂ ಕರ್ಕೊಂಡ್ ಬಂದಿದ್ಯಾ? ಯಾವಾಗ ಕೇಳಿದ್ರು ಇಲ್ಲ 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 ಅಂತ ಯಾವಾಗ್ಲೂ ಇಲ್ಲ. ಈಗ ನೆನ್ನೆ ರಾತ್ರಿ ಯಾಕೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ? ನಾನೇನೋ ಗೈಸ್ ಬರೀ ಮಾತಾಡ್ಸ್ಕೊಂಡ್ ಹೋಗಕ್ಕಲ್ವಾ, ಸೊ ಆ ಕಡೆಯಿಂದ ಬರುವಾಗ ಕರ್ಕೊಂಡ್ ಬರೋಣ. ಬಿಕಾಸ್ ಅವ್ನಿಗೆ ಸ್ನಾನ ಏನು ಮಾಡ್ಸಿರ್ಲಿಲ್ಲ. ನಿನ್ನಂಗೆ ಗೊಬ್ಬೆ ಬಿಸ್ ಮಡಗಿದ್ಯಾ? ಏನು ಡಾಕ್ಟರ್ ಹೇಳಿರೋದು ವಾರಕ್ಕೆ ಒಂದ್ಸತಿ ಸ್ನಾನ ಮಾಡ್ಸೋದು, ತಿಂಗಳಿಗೆ ಒಂದ್ಸಲ ಸ್ನಾನ ಮಾಡ್ಬಿಡು. ನಾನ್ ಯಾಕೆ ತಿಂಗ್ಳಿಗೆ ಒಂದ್ಸತಿ ಸ್ನಾನ ಮಾಡ್ಲಿ ಗೈಸ್? ಇವಾಗ ಏಂತಿಕ್ ಅವ್ರು ಕೋಪ ಮಾಡ್ಕೊಂಡಿರೋದು ಅಂತ ಅಂದ್ರೆ, ಇವಾಗ ನಾವು ವಿಡಿಯೋ ಶೂಟ್ ಮಾಡಕಂತ ಹೋಗ್ತಾ ಇದೀವಿ, ಇವ್ರ ಹುಡ್ಗಿನ ರಿವ್ಯೂ ಮಾಡಕ್ಕೆ. ಸೊ ಆ ವಿಡಿಯೋ ಶೂಟ್ ಗೆ ಅಂತ ಹೋಗ್ತಾ ಇದೀವಲ್ವಾ, ಅವ್ರು ಆಲ್ರೆಡಿ ಏನೋ ಇನ್ನೊಂದ್ 10 ನಿಮಿಷದಲ್ಲಿ ಅಲ್ಲಿ ರೀಚ್ ಆಗ್ತಾರೆ. 20 ನಿಮಿಷ ಬೇಕು. ಸೊ ಫಸ್ಟ್ ಡೇನೆ ನಾನು ಅವ್ರನ್ನ ವೆಯ್ಟ್ ಮಾಡ್ಸೋ ತರ ಮಾಡ್ಬಿಟ್ನಲ್ಲ, ಅದಕ್ಕೆ ಫುಲ್ ಕೋಪ ಮಾಡ್ಕೊಬಿಟ್ಟವ್ರೆ. ಹೆಣ್ಮಕ್ಳು ಮುಂಚೆ ಹೋಗಿ ವೆಯ್ಟ್ ಮಾಡೋದು ಸರಿ ಅಲ್ಲ. ಅಲ್ಲಿ ಜಾಗಗಳು ಹೆಂಗಿರುತ್ತೋ ಏನೋ, ಸೇಫ್ಟಿನೂ ಕೂಡ ಯೋಚನೆ ಮಾಡ್ಬೇಕು ತಾನೆ. ಸೇಫ್ಟಿನ ಯೋಚನೆ ಮಾಡೋರು ನೈಟ್ ಕ್ಲಿಯರ್ ಆಗಿ ಫೋಟೋ ಶೂಟ್ ಐತೆ, ಅವ್ನ ರೆಡಿ ಸಡನ್ ಆಗಿ ಬಂದಿದ ತಕ್ಷಣ ಹೇಳ್ತೀನಿ, ಫೋಟೋ ಶೂಟ್ ಅವ್ನ ಜೊತೆ ಇದ್ದಿದ್ದು, ಯಾಕೆ ಕರ್ಕೊಂಡ್ ಬಂದಿಲ್ಲ ಅಂತವ್ರೆ. ಅವ್ನ ಫುಡ್ ಎಲ್ಲಿ? ಅವ್ನ ಫುಡ್ ಎಲ್ಲ ಬ್ಯಾಗ್ ಹಾಕಂದು ಅವ್ನ ಕರ್ಕೊಂಡ್ ಬರೋದು. ಗಬ್ಬು ವಾಸನೆ ಹೊಡಿತಾವನೆ. ತಗಿರಿ ಬಾಗ್ಲು. ಇನ್ಯಾರ ಹತ್ರ? ಡೈಪರ್ ಹಾಕಿ. ಹೇಳಪ್ಪ. ಒಂದು 5 ಮಿನಿಟ್ಸ್ ಇವನ್ನ ಬೈರನ್ ಕರ್ಕೊ ಬರ್ತದ್ದು, ಅದಕ್ಕೊಂಚೂರ್ ಲೇಟ್ ಆಯ್ತು. ಈ ನಮ್ಮ ನಾಯಿ ಇದೆಯಲ್ಲ, ಬೈ ಆಯ್ತಪ್ಪ ಬೈರ, ಓಕೆ ಆಯ್ತು ಬೈರ. ನಾಯಿಯಿಂದ ಏನ್ಬಿಟ್ಟು ನೋಡಲ್ಲ ಹೆಂಗೆ ಎಗರಾಡ್ತಾನೆ. ಆಯ್ತು ಬಿಡೋ, ಬೈರನ್ ಕರ್ಕೊಬರಕ್ 5 ನಿಮಿಷ ಲೇಟ್ ಆಗೋಯ್ತು. ಇಲ್ಲ ಇವತ್ತು ಬೇರೆ ವೆದರ್ ಇದಾಗಿದೆಯಲ್ಲ, ಬಿಸ್ಲಿಲ್ವಲ್ಲ, ಸೊ ಹಂಗಾಗಿ ಇರ್ಲಿ ಪರವಾಗಿಲ್ಲ. ಗೈಸ್ ಏನ್ ಗೊತ್ತಾ ಗೈಸ್, ಅವರು ನಮ್ದು 10 ನಿಮಿಷ ಲೇಟ್ ಆಯ್ತು ಅಂತಂದ್ರೆ, ಇಲ್ಲ ಪರವಾಗಿಲ್ಲ ಮಳೆ ಬರೋ ತರ ಆಯ್ತಲ್ಲ, ಪರವಾಗಿಲ್ಲ ನಡೆಯುತ್ತೆ ಅಂತೆ. ಯಾಡು ನಾವೇನಾದ್ರು ಲೇಟ್ ಮಾಡ್ಬಿಟ್ಟಿದೀರೆ, ನಿನ್ಗೇನ್ ಗೊತ್ತು? ಸೂರ್ಯ ಬಂದ್ಮೇಲೆ ಮಾಡಕ್ಕಾಗುತ್ತಾ? ಮೊಕ್ಕೊಡಿಯುತ್ತೆ. ಯಾವ ಶೂಟ್ ಬೇಡ ಏನ್ ಬೇಡ ಹೋಗ ಅಂತ ಫುಲ್ ಎಷ್ಟು ಕಿರ್ಚಾಡಿರೋರು ಗೊತ್ತಾ? ಅಷ್ಟೇ ಗೈಸ್. ಇವಾಗ ನಾವ್ ಎಲ್ಲೋಯ್ತಿದೀವಿ ಅಂತಂದ್ರೆ, ವಿಧಾನಸೌಧ ಹತ್ರ ಹೋಗ್ತಾ ಇದೀವಿ. ಮಿನಿಸ್ಟರ್ ಗಳನ್ನ ಮೀಟ್ ಮಾಡಕ್ಕಲ್ಲ, ಇವ್ರು ಹೋಮ್ ಮಿನಿಸ್ಟರ್ ನ ಮೀಟ್ ಮಾಡಕ್ಕೆ. ಹುಡ್ಗಿ ನೋಡಕ್ಕೆ ಇದನ್ನೆಲ್ಲಾ ದಾಟ್ಕೊಂಡ್ ಹೋಯ್ತವ್ರೆ ಈ ತರ. ಇರ್ರಿ ನಾನು ಬರ್ತೀನಿ. ಅಪ್ಪ ನನ್ನೇ ಬಿಟ್ಬಿಟ್ಟು ಈ ತರ. ಗೈಸ್ ಇವ್ರ ಹುಡ್ಗಿ ಅಂದ್ರೆ ನಮ್ಮ ಅತ್ತಿಗೆ ನೋಡಿ ಅಲ್ಲೇ ವೈಟ್ ಮಾಡ್ತವ್ರೆ. ಸೊ ಇವಾಗ ನಾವು ಇಳ್ಕೊಂಡು, ಅಯ್ಯೋ ಈಗ್ಲೇ ಚೇಂಜ್ ಆಗ್ಬಿಟ್ರಲ್ಲ ಅಣ್ಣ ನೀವು. ಈ ತರ ಏನ್ ಚೇಂಜ್ ಆದ್ನೋ ನೋಡಿ ಗೈಸ್. ಮದ್ವೆ ಹುಡ್ಗನ್ಗೆ ಬ್ಲಸ್ಟಿಂಗ್ ನೋಡಿ ಗೈಸ್, ಫುಲ್ ನಾಚ್ಕತ್ತವ್ರೆ. ಇವಾಗ ಏನಂತ ಮಾತಾಡ್ತೀರಾ? ನಾನೇನೋ ಏನಂತ ಮಾತಾಡ್ತೀರಾ ಅಂದ್ರೆ, ಏನಾದ್ರು ಮಾತಾಡ್ತೀವಿ ಹೇಳಿ, ನೀವೇ ಹೇಳಿ. ಇವಾಗ ಬಿಡ್ಬೇಕಲ್ವಾ?
ಹೌದಾ? ಅಣ್ಣ ಇವಾಗ ಹೇಳ್ಬೇಕು ನೀವೇ ನಿಮ್ ಫ್ಯಾನ್ ವಿಡಿಯೋಗೆ. ನಿಂತ್ಕೊಂಡು ನೋಡ್ತಾ ಇದಾರೆ ನೋಡಿ. ಶಿ ಇಸ್ ಮೈ ಪೊಲೀಸ್ ಅವರು ಫ್ಯಾನ್ ಅಲ್ಲ ಗೈಸ್. ಪೊಲೀಸ್ ಅವ್ರು ಕರೀತವ್ರೆ, ಯಾಕೆ ಇಲ್ಲಿ ವಿಡಿಯೋ ಶೂಟ್ ಮಾಡಂಗಿಲ್ಲ ಅಂತ ಏನೋ ಎಲ್ಲಿ ಹೆದರ್ಕೊಬಿಟ್ಟಿದ್ರ ವಿಡಿಯೋ ಶೂಟ್ ಮಾಡಂಗಿಲ್ಲ ಅಂತ ಕರೀತವ್ರೆ ಅಂತ. ಇಲ್ಲಪ್ಪ. ಮತ್ತೆ ಅವ್ರನ್ನ ಇದು ಅವ್ರ ಅಲ್ಲಿಂದಾನೆ ಹಿಂಗ್ ಅಂದ್ರಲ್ಲ ಅವಾಗ್ಲೇ ಗೊತ್ತಾಯ್ತು. ಹಂಗಂದ್ರ ಬನ್ನಿ ಅಂತಂದ್ರು ಅಂತ. ಫಾಲೋವರ್ ಅಂತ. ಎಂತ ಟೈಮ್ ಕರೆದ್ರು ಗೊತ್ತಾ ಅವ್ರು? ನೀವು ಕರೆಕ್ಟ್ ಆಗಿ ಯಾವ ಟೈಮ್ಗೆ ಕರೆದ್ರು? ಅವ್ಳೇನೋ ರೆಸ್ಪಾನ್ಸ್ ಮಾಡ್ಲಿಲ್ಲ. ಇವಾಗ ಹೇಳಿ ಅಣ್ಣ, ಇವಾಗ ಹೇಳಿ. ಏನು ಏನಪ್ಪ ಆಗ್ಲೇ ಹೇಳ್ತಿದ್ರಲ್ಲ, ಸಡನ್ ಆಗಿ ಅವ್ರು ಕರೆದು ಬಿಟ್ರು. ಏನಪ್ಪ ಏನ್ ಹೇಳ್ತೀರ? ಹೇಳ್ರಿ ಅಂತಂದ್ರೆ ಏನ್ ಹೇಳಿ? ಹೇಳಿ, ಪರಿಚಯ ಮಾಡಿಸ್ಕೊಳ್ಳಿ. ಇವರು ನಮ್ಮ ಹುಡುಗಿ, ಸೊ ನನ್ನ ಫಿಯಾನ್ಸೆ, ನಮ್ಮ ಜಾನು. ನೀವ್ ಈ ತರ ಇಟ್ಕೊಂಡಿರೋದ್ ನೋಡ್ರೆ ಗೊತ್ತಾಯ್ತೈತಿ ನಿಮ್ ಹುಡ್ಗಿ ಅಂತ. ಲೈಫಲ್ಲಿ ಯಾವ ಹುಡುಗಿನೂ ಈ ತರ ಈ ತರ ಇರ್ಲಿ ಈಗೂ ಇಟ್ಕೊಂಡಿರ್ಲಿಲ್ಲ. ಎಲ್ಲ ಡವ್ ಅಕ್ಕ, ನೀವ್ ಇದೀರಾ ಅಂತ ಸುಮ್ನೆ ಡವ್ ಮಾಡ್ತಿರೋದವ್ರು. Okay. ಅವಳಿಗೆ ಗೊತ್ತು. ನಿನ್ ಪ್ರಕಾರ ಏನಿದು ಅರೇಂಜ್ ಮ್ಯಾರೇಜ್ ಅಂತ ಹೊಸ ವಿಷಯ ಗೊತ್ತಾ? ನಮ್ಮಿಬ್ರದ್ದು ಲವ್ ಮ್ಯಾರೇಜ್. ನಿಜ? ಎಷ್ಟು ವರ್ಷದಿಂದ? ನಿನ್ಗೆ ಅದೇ ಗೊತ್ತಿಲ್ಲ? ನಿಜ ದೇವ್ರನಾಗ್ಲು 2 years ಇಂದ ಲವ್ ಮ್ಯಾರೇಜ್. ಗೈಸ್, ಒಂಚೂರು ಹೇಳಿಲ್ಲ ನನಗೆ. ಯಾವ ಟೈಮಲ್ಲಿ ಮೀಟ್ ಆಗ್ತೀರಿ? ಯಾವಾಗ ನನ್ ಜೊತೆ ಇರ್ತಿದ್ರಲ್ಲ? ನಿನ್ ಜೊತೆ ಇದ್ದ ತಕ್ಷಣ ಹುಡುಗಿ ಸಪರೇಟ್ ಮೀಟ್ ಮಾಡಬಾರ್ದು ಅಂತೇನಿಲ್ಲ. ಯಾವಾಗ ಮೀಟ್ ಆಗ್ತಿದ್ರಿ ಅಂತ? ಅಂದ್ರೆ ಮೀಟ್ ಆಗಿರ್ಲಿಲ್ಲ. ಫಸ್ಟ್ ನಾನು ನೋಡ್ದಾಗ್ಲೇ ಇಷ್ಟಪಟ್ಟು ಓಕೆ ಮಾಡಿದ್ದೆ. ಮನೆಯಲ್ಲಿ ಇಲ್ಲ ನೋಡೋಣ, ಬೇರೆ ಇನ್ನೂ 2-3 ಆಪ್ಷನ್ ನೋಡೋಣ ಅಂತ. ಬಟ್ ನನ್ನ ಮೈಂಡ್ ಅಲ್ಲಿ ಆಪ್ಷನ್ ಯಾಕೆ ಬೇಕು, ಇಲ್ಲ ಆಪ್ಷನ್ ಎಲ್ಲ ಬೇಡ ಅಂತಾನೆ ವೇಟ್ ಮಾಡ್ತಿದ್ದೆ. ಒಂದ್ ನಿಮಿಷ. ಹಲೋ ಗೈಸ್, ಇವಾಗ ಅವರು ವಿಡಿಯೋ ಶೂಟ್ ಮಾಡೋರು ಬರ್ತಾರೆ, ಅವ್ರಿಗೋಸ್ಕರ ವೇಟಿಂಗು. ಬಂದ್ಬಿಟ್ಟು ಇದೊಂದು ಡ್ಯಾನ್ಸ್ ಮಾಡಿ ಶೂ ನೋಡಿ ಗೈಸ್, ವಿಡಿಯೋ ಶೂಟ್ಗೆ Hey, ಹೋಗ್ಬಿಟ್ಟು ನನ್ shoot ಶೂ ಅಲ್ಲಿ. ಇಸ್ಕತ್ತವ್ರೆ. ಶೂ ಶೂ ತಗೊಳಕಾಗಲ್ವಾ? ವಿಡಿಯೋ ಶೂಟ್ ಮಾಡಿಸ್ತಿರಲ್ಲ. ನಾನ್ ಯಾವ್ದ್ರಲ್ಲಿ ನಿಂತ್ಕೊಳ್ಳಿ? ಸ್ಲಿಪ್ಪರ್ ಇಲ್ವಾ ಇಲ್ಲಿ? ನಿಮ್ ಸ್ಲಿಪ್ಪರ್ ಆಗುತ್ತಾ ನಂಗೆ? ಹ್ಮ್. ಹಂಗೆ ಡೈರೆಕ್ಟ್ ಆಗಿ ಆಗುತ್ತೆ ನೋಡಿ, ಅಗ್ಲ ಐತೆ ಅದು. ಬೈರು ಎತ್ಕೊಂಡ್ ಬರ್ಬೇಕು ಆತರ. ಅವ್ನ್ ಎತ್ಕೊಳ್ಳಿ. ಕಚ್ಚಲ್ಲ ಅವ್ನ ಎತ್ತಿ. ನೀ ಒಂದ್ಸಲಿ ಎತ್ಕೊಳ್ಳೋವರ್ಗು ಆಮೇಲೆ ಅವನೇನು ಮಾಡಲ್ಲ, ಎತ್ಕೊಳ್ಳಿ. ನೋಡಿ ಪಾಪ, ಇಷ್ಟು ಒಳ್ಳೆ ಹುಡ್ಗನ್ ಮೇಲೆ ಕಸ್ತಾನೆ ಅಂತ ಅಪವಾದ ಹೊರ್ತಿರಲ್ಲ. ನಿನ್ಮೇಲ್ ನಂಬಿಕೆ ಇಲ್ವಲ್ಲ, ನೀನ್ ಬೆಳೆಸ್ತಾ ಇರೋದು. ಅಪ್ಪಾ ಗೈಸ್, ಹೈಟ್ ನೋಡಿ ಗೈಸ್, ಹೈಟು ಕರೆಕ್ಟ್ ಆಗೈತೆ ಹೈಟು. ಗೈಸ್, ಇವಾಗ ಕ್ಯಾಮ್ರಾಮನ್ ಅವರು ಪಪ್ಪಿ ಕೊಡಿ ಅಣ್ಣ ಅಂತಂದ್ರು. ಇವರು ಪಪ್ಪಿ ಕೊಡ್ತಾರ, ಹುಡ್ಗಿಗ್ ಪಪ್ಪಿ ಕೊಡ್ತಾರ ನೋಡೋಣ. ಇವಾಗ ಬೆಳಿಗ್ಗೆ ಆಯ್ತಲ್ಲ, ಸೊ ಎಲ್ಲ ಫುಲ್ಲು ಗಾಡಿಗಳು. ಎಲ್ಲಿ ಪಪ್ಪಿ ಕೊಡಿಸ್ಲೇ ಇಲ್ಲ? ಅವ್ರ ಪಪ್ಪಿ ಕೊಡಕ್ ಹೇಳಿದ್ರು ತಾನೆ? ಪಪ್ಪಿ ಕೊಡಕ್ ಹೇಳಿದ್ರು ತಾನೆ? ತಿನ್ನೋ ಗೈಸ್. ಕಷ್ಟಪಟ್ಟು ವಾಟರ್ ಬಾಟಲ್ ಅರೇಂಜ್ ಮಾಡಿ, ಆ ಕ್ಯಾಪ್ ಅರೇಂಜ್ ಮಾಡಿ ಊಟ ಕೊಟ್ರೆ ಅವ್ನು ನೋಡಿ ಆ ಕಡೆ ಈ ಕಡೆ ಮೂಸ್ತವನೆ. ನೀವು ತಿನ್ಕೊಳ್ಳೋ ಮರಯಾ. ಬಿಡು ಅವನೇ ತಿಂತಾನೆ. ತಿನ್ನು ಬೇಗ. ನೀನ್ ತಿನ್ಕೋ, ಇಲ್ಲಾಂದ್ರೆ ಸೋನು ತಿನ್ಕೊಬಿಡ್ತಾಳೆ. ಬೈರಾ, ಬೇಗ ತಿನ್ಕೊಂಡ್ರೆ ಸರಿ, ಇಲ್ಲ ಸೋನು ಕೊಟ್ಬಿಡ್ತೀನಿ. ಇಲ್ಲ, ಅಪ್ಪು ತಿಂತಾನೆ. ಅಪ್ಪು ಬಂದ, ಅಪ್ಪು ಕೊಟ್ಬಿಡ್ತೀನಿ, ಬೇಗ ತಿನ್ಕೋ. ಗೈಸ್, ಏನ್ ಗೊತ್ತಾ, ಅವ್ನು ಹೊರಗಡೆ ಬಂದಾಗ ತಿನ್ನೋದೇ ಇಲ್ಲ. ನಾವು ಕೈಯಿಂದ ತಿನ್ಸಿದ್ರೆ ಮಾತ್ರ ತಿಂತಾನೆ. ಅಲ್ಲಿ ಕೆಳಗಡೆ ಹಾಕಿರೋ ತಿಂತಾನೆ. ಏಯ್ ಗಲೀಜ್ ಬೈರ ನೀನು. ಇವಾಗ ನೋಡಿ ಗೈಸ್, ಕೈಲಿ ಕೊಟ್ರೆ ತಿಂತಾನೆ ನೋಡಿ. ಎಂತ ಹೊಟ್ಟೆ ಉರ್ಸ ಬುದ್ಧಿ ಕಲ್ತವನೆ ಅಂತ ಅಂದ್ರೆ. ಗೈಸ್, ಇವಾಗ ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಇವನ್ ಆರಾಮಾಗಿ ಎಸಿ ಹಾಕೊಂಡ್ ಕೂತವನೆ ನೋಡಿ. ಹಿಂದ್ಗಡೆನೂ ಎಸ್ರು. ಹಿಂದೆನು ಎಸಿ, ಮುಂದೆನು ಎಸಿ ಇವನ್ಗೆ. ಸೊ ಇವಾಗ ಇವ್ರು ಮೇಲ್ಕೋಟೆಗೆ ಹೋಗ್ತಾರೆ, ನಮ್ಮ ಮನೆಗ್ ಡ್ರಾಪ್ ಮಾಡ್ಬಿಟ್ಟು. ಏನ್ ಹೇಳ್ತೀರಾ ನಿಮ್ ಹುಡುಗಿ? ಮನೆಗ್ ಬೇರೆ ಡ್ರಾಪ್ ಮಾಡ್ಬೇಕು, ಇಲ್ಲಿ ಬಿಟ್ಬಿಟ್ಟು ಹೋಯ್ತಾನೆ, ಅವ್ನ ಕರ್ಕೊಂಡು ಹೋಯ್ತಾ ಅಷ್ಟೇ ಗೈಸ್, ಎಲ್ಲ ಹುಡುಗಿ ಬಂದ್ಮೇಲೆ ಅಷ್ಟೇ. ಆ ಹುಡುಗಿ ಮೇಲೆ ಯಾಕೋ ಬ್ಲೇಮ್ ಅವ್ರು ನೋಡಿ ಫೇಸೇ ತೋರಿಸ್ತಿಲ್ಲ. ನಮ್ vlog ಅಲ್ಲಿ ಸ್ವಲ್ಪ review ಮಾಡೋಣ. ಸ್ವಲ್ಪ ಫೇಸ್ ರಿವೀಲ್ ಮಾಡಿ ನಮ್ ಬ್ಲಾಗ್, ನಮ್ಮ ವ್ಯೂವರ್ಸ್ಗೆ. ತೋರ್ಸ್ಬಿಡಿ. ನೋಡಿ ಗೈಸ್, ಇವರೇ ನಮ್ಮ ಅತ್ತಿಗೆ ಮನೋಜ್ ಅಣ್ಣನ ಬಾವಿ ಪತ್ನಿ. ದಿಮ್ ಮುಚ್ಕೊಂಡು ಅದೇ ಬಾವಿ ಪತ್ನಿ ತಾನೆ. ಬಾವಿ ಪತ್ನಿನಾ? ಯಾವ ಬಾವಿನೋ? ಬಾವಿ ಮುಂದೆ ಆಗುವಂತ ಫ್ಯೂಚರ್ ವೈಫ್. ಬಾವಿ ಏನದು? ನಂಗೂ ಗೊತ್ತಿಲ್ಲ ಅದು. ಇವಾಗ ಒಂದ್ ಕ್ವಶನ್ ಏನು ಅಂತಂದ್ರೆ, ಸೊ ಇವ್ರನ್ನ ಏನ್ತಿಕ್ ಇಷ್ಟಪಟ್ರಿ? ಅದೇನ್ ನೋಡಿ ಇಷ್ಟಪಟ್ರಿ ಇವ್ರಲ್ಲಿ? ಕೇಳ್ಬಾರ್ದ ಪ್ರಶ್ನೆ ಎಲ್ಲ ಕೇಳ್ಬೇಡ. ಹೇಳಿ. ಅದೇನಿದೆ ಮನ್ಸ? ನಮಗ್ ಕಾಣಿಸ್ತಿರೋ ಮನ್ಸು ನಿಮಗ್ ಕಾಣಿಸ್ಬಿಡ್ತಾ? ಅಂದ್ರೆ ಯಾವಾಗ್ಲೂ ನಮ್ ಜೊತೆ ಇರ್ತಾರಲ್ಲ, ನಮಗ್ ಜಾಸ್ತಿ ಕಾಣಿಸ್ಬೇಕು ಅಂತ. ನಿನ್ ಜೊತೆ ಇರೋದೇ ಬೇರೆ, ಎಂಟಿ ಜೊತೆ ಇರೋದೇ ಬೇರೆ. ಅಂದ್ರೆ ಏನ್ ನೋಡಿ ಇಷ್ಟಪಟ್ರಿ ಹೇಳಿ?
ಏನ್ ನೋಡಿ ಇಷ್ಟ ಏಂತಿಗೆ ಇಷ್ಟ ಆದ್ರು ಅವ್ರು? ಸರಿ, ನಿನ್ಗೆ ಹುಡುಗಿರು ಏನ್ ನೋಡಿ ಇಷ್ಟ ಆಗ್ತಾರೆ? ನನ್ಗೆ ಹುಡ್ಗಿರ್ ಇನ್ನ ಇಷ್ಟ ಆಗಿಲ್ಲ, ನಾನು ಯಾರನ್ನ ಲವ್ ಮಾಡಿಲ್ವಲ್ಲ ಇನ್ನ. ಬರೀ ಹಿಂಗ್ ಹೇಳ್ಕೊಂಡ್ ಎಷ್ಟ್ ಜನ ಹುಡುಗಿರ್ ಲೈನ್ ಹೊಡಿತಾವನ. ಲೈನ್ ಎಲ್ಲಾರ್ಗು ಹೊಡಿತೀವಪ್ಪ, ಲವ್ ಮಾಡ್ತಾ ಇದೀವಾ. ಲೈನ್ ಹೊಡಿಯೋದು ಅಂದ್ರೆ ಏನು, ಲವ್ ಮಾಡೋದಂದ್ರೆ ಏನು? ಸುಮ್ನೆ ಕ್ರಶ್ ಅಷ್ಟೇ ಎಲ್ಲಾರು. ಓ, ಎಷ್ಟ್ ಜನ ಕ್ರಶ್ ಇದಾರೆ? ಇವಾಗ ನಾನ್ ನಿನ್ನ ಕ್ವಶನ್ ಕೇಳ್ತಿರೋದು, ನೀವೇ ನನ್ನ ಕ್ವಶನ್ ಕೇಳ್ತಿದ್ದೀರಲ್ಲ. ಹೇಳಿ, ಏನ್ ಹೇಳಿ? ಏಂತಿಗೆ ಇಷ್ಟ ಆದ್ರು? ಇಷ್ಟ ಆದ್ರು. ಸುಮ್ನೆ ಇಷ್ಟ ಆದ್ರು ಅಷ್ಟೇ. ನಿಮ್ಗೆ? ನಿದ್ದೆ ಬರ್ತದ ಆಮೇಲೆ. ಹೇಳಿ ಏಂತಿಗೆ ಇಷ್ಟ ಆದ್ರು ಅಂತ. ಹೇಳದ್ನಲ್ಲ, ಲವ್ ಮ್ಯಾರೇಜ್ ಅಂದ್ಮೇಲೆ ಹುಡುಗಿ ಇಷ್ಟ ಆಗ್ದೇನೆ ಲವ್ ಮಾಡಕ್ಕಾಗತ್ತಾ? ಅಂದ್ರೆ ಇವಾಗ ಪರ್ಟಿಕ್ಯುಲರ್ ಆಗಿ ಒಂದು ಗುಣ ನೋಡಿ ಇಷ್ಟ ಪಡ್ತಾರಲ್ವಾ, ಆತರ. ಅವ್ರು ತುಂಬಾ ಒಳ್ಳೆ ಗುಣಗಳಿದೆ. ಹಾ. ಆ ಲೆಕ್ಕ ನೋಡಕ್ ಹೋದ್ರೆ ನಾನ್ ಸ್ವಲ್ಪ ರೈಸ್ ಆಗೋದು, ಕೋಪಿಷ್ಟ ಅಂತಂದ್ರು ಈಗ ಕೆಲವು ಹುಡುಗಿಯರ ನಾನ್ ಯೂಶಲಿ ನೋಡಿರೋದೇನಂತಂದ್ರೆ, ಈಗ ಹುಡುಗ ಯಾರಾದ್ರೂ ರೈಸ್ ಆದಾಗ ಹುಡುಗಿರು ರೈಸ್ ಆಗ್ತಾರೆ. ಅಂದ್ರೆ ಆಪೋಸಿಟ್. ಈಗ ಸೋನುನೇ ತಗೋ, ಈಗ ನಾನೇನಾದ್ರೂ ರೈಸ್ ಆದ್ರೆ ಕೂಗಾಡ್ ಬಿಡ್ತಾಳೆ. ಬಟ್ ಶಿ ಅಂಡರ್ಸ್ಟ್ಯಾಂಡ್ ಮೀ. ಅಂದ್ರೆ ನಾನೇನೇ ಒಂದ್ ಸಿಚುವೇಶನ್ ಅಲ್ಲಿ ಯಾವ್ದೇ ತರ ಹ್ಯಾಂಡಲ್ ಮಾಡ್ತೀನ ಇಲ್ವೋ ಅಂತ ಭಯ ಪಡ್ತಿದ್ದನು. ಒಂದ್ ಹುಡುಗಿ ಅಂತಂದ್ರೆ ಮದ್ವೆ ಆಗ್ಬೇಕಾ, ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಫ್ಯಾಕ್ಟ್. ಹುಡುಗಿ ಆದ್ರೆ ಹುಡುಗಿರೆಲ್ಲ ಹಿಂಗೇನೆ, ಮದ್ವೆ ಆದ್ರೆ ಸಾಕು ಬರೀ ಹುಡುಗನ್ ಮೇಲೆ ಕಿರ್ಚಾಡೋದು, ಕೂಗಾಡೋದು, ಸೇಡ್ ತೀರಿಸ್ಕೊಳ್ಳೋದು ಅಥವಾ ಕೋಪ ಮಾಡ್ಕೊಳ್ಳೋದು. ಬಟ್ ಅವಳು ನೋಡಿದ ದಿವ್ಸನೇ ನನ್ಗೊಂಥರ ಎಷ್ಟು ಸೈಲೆಂಟ್. ಓಕೆ, ಎಲ್ಲಾ ಹುಡುಗಿರು ಸೈಲೆಂಟ್ ಆಗಿ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಮದ್ವೆ ಆದ್ಮೇಲೆ ಚೇಂಜ್ ಆಗ್ತಾರೆ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ಬಿಲೀವ್, ಅದನ್ನ ನಾನು ಬಿಲೀವ್ ಮಾಡಲ್ಲ. ಬಿಕಾಸ್ ಇವಳಲ್ಲಿ ನನ್ಗೆ ಅದೊಂದು ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ಶಾಂತ ಸ್ವಭಾವ. ಏನಾದ್ರೂ ನನ್ಗೆ ಬಗ್ಳು ಪರವಾಗಿಲ್ಲ, ಆಮೇಲೆ ನೋಡ್ಕತ್ತೀನಿ ಏನೋ ತರ. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅದೇ ತರ ಹುಡುಗಿ ಬೇಕು ಅಂತ. ಅಂಡ್ ತುಂಬಾ ಜನ ಏನ್ ಅನ್ಕೋಬಹುದು ಅಂತಂದ್ರೆ, ಹುಡುಗಿ ನೀನ್ ಎಕ್ಸ್ಪೆಕ್ಟ್ ಮಾಡೋ ಲೆವೆಲ್ ಈ ತರ ಇತ್ತಾ, ಆ ತರ ಇತ್ತ. ಹುಡುಗಿ ಎಕ್ಸ್ಪೆಕ್ಟ್ ಮಾಡೋದು ಲುಕ್ ವೈಸ್ ಅಲ್ಲಿ ಅಥವಾ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತಲ್ಲ, ಮನ್ಸಿಂದ ಹುಡುಗಿ ಚೆನ್ನಾಗಿರ್ಬೇಕು. ದಟ್ ಇಸ್ ಮೈ. ಸೊ ನನಗೆ ಮನ್ಸಾರೆ ತುಂಬಾ ಇಷ್ಟ ಆಗಿದೆ. ಓ, ನಾನು ಕೇಳಿಸ್ಕೊತಾನೆ. ಸೊ ಇದಕ್ಕೆ ಇಷ್ಟ ಆದ್ರು, ನೀವ್ ಹೇಳಲೇ ಇಲ್ಲ ಕೊನೆಗೂ. ಅವ್ರಿಗೆ ಇಷ್ಟ ಆದ್ರು ಅಂತ ನಿಮ್ಗೂ ಇಷ್ಟ ಆಗೋದ್ರು. ಗೈಸ್, ಇದಕ್ಕೆ ಅಂತಾನೆ ಒಂದು ವ್ಲಾಗ್ ಮಾಡ್ತೀವಿ. ಅವಾಗ ನೋಡಿ, ಇವ್ರ ಲವ್ ಸ್ಟೋರಿ ಎಲ್ಲ ಹೇಳ್ತಾರೆ. ನಿಜ ಹೇಳ್ಬೇಕು ಅಂತಂದ್ರೆ ಇವ್ರ ಲವ್ ಸ್ಟೋರಿ ಏನು ಅಂತ ನನ್ಗೆ ಗೊತ್ತಿಲ್ಲ, ಇವತ್ತೇ ಗೊತ್ತಾಗಿದ್ದು. ಸೊ ಇದು ನಮ್ಮಲ್ಲಿ ಮಾತ್ರ ಬ್ರೇಕಿಂಗ್ ನ್ಯೂಸ್. ಇವ್ರದ್ದು ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್. ಲವ್ ಕಮ್ ಅರೇಂಜ್. ಅದು ಅರೇಂಜ್ ಕಮ್ ಲವ್. ಆಕ್ಚುಲಿ ಲವ್ ಕಮ್ ಅರೇಂಜ್ ಅಲ್ಲ, ಇದು ಉಲ್ಟಾ. ಗೈಸ್, ಇವ್ರ ಮದ್ವೆ ಯಾವಾಗ ಗೊತ್ತಾ? ಸೊ ಈ ಒಂದು ವ್ಲಾಗಿನ ಟೈಟಲ್ ಏನಪ್ಪಾ ಅಂತಂದ್ರೆ, ಮನೋಜ್ ಅವರು ಲವ್ ಮ್ಯಾರೇಜ್ ಆಗಿದಾರಂತೆ, ಆದ್ರೆ ಅರೇಂಜ್ ಲವ್ ಮ್ಯಾರೇಜ್. ಎಷ್ಟು ಚೆನ್ನಾಗಿದೆ. ಯಾವಾಗ ನಿಮ್ ಮದ್ವೆ? ಅಕ್ಟೋಬರ್ 23rd. ಎಲ್ಲ ನನ್ ಬ್ಲಾಗ್ ಅಲ್ಲಿ ರಿವೀಲ್ ಮಾಡಿಸ್ಕೊಬಿಟ್ಟೆ ಗೈಸ್. ಅಪ್ಪಿ, ನೀನ್ ಏನೋ ಕೇಳ್ತಿದ್ದಲ್ಲ ಅವಾಗ್ಲೇ, ನಾನು ನಿಮ್ ಮಿಸ್ಸಸ್ ನ ಏನಂತ ಕರಿಬೇಕು ಅಂತ. ಇವಾಗ ಏನಂತ ಕರಿತೀಯ? ಏನಂತ ಕರಿತೀನಿ? ಅತ್ಗೆ ಅಂತ ಕರಿತೀನಿ ಅಷ್ಟೇ. ವೆರಿ ಗುಡ್. ಅವತ್ತೇನಂದಿದೆ, ನಾನ್ ಅತ್ಗೆ ಅಂತ ಕರಿಬೇಕು, ಅವೆಲ್ಲ ಸೀನ್ ಇಲ್ಲ, ರಶ್ಮಿ ಅವರೇ ಅಂತೀನಿ. ಅಪ್ಪ, ಹೆಸರಿಟ್ ಕರಿತೀನಿ ಅಂತ ನಾನು ಯಾರ್ಗ ಸೋನಿಗೆ ಹೆಸರಿಟ್ ಕರಿತಿರ್ಲಿಲ್ಲ. ನಾನು ಇವಾಗ ಹೆಸರಿಟ್ ಕರಿತಾ ಇರೋದು. ಹಂಗಿದ್ರೆ ನಾನು ಮದ್ವೆ ಆಗಿ 1-2 ವರ್ಷ ಆದ್ಮೇಲೆ ಹೆಸರಿಟ್ ಕರಿತೀಯಾ? ಇಲ್ಲ ಅದಕ್ಕೆ ಈ ನಾಯಿಗೆ, ಸಾರಿ, ಈ ಬೈರಂಗೆ ಏನೋ ಬೆಲ್ಟ್ ಬೇಕು ಅಂದಲ್ಲ, ಇದೆಯಾ? ಓಪನ್ ಇದೆಯಾ? ಇಲ್ಲಿ ಕ್ಲೋಸ್ ಆಗ್ಬಿಟ್ಟೈತಲ್ಲ. ಕ್ಲೋಸ್ ಆಗೈತಾ? ಮತ್ತೆ ಹೆಂಗ್ ಕರ್ಕೊಂಡು ಹೋಗ್ತೀಯ? ಬ್ಯಾಗ್ ಇತ್ತಲ್ಲ ಇಲ್ಲಿ? ಬ್ಯಾಗ್ ಯಾವ ಬ್ಯಾಗ್ ಅಲ್ಲಿ? ಅದ್ಯಾವ್ದೋ ಬ್ಯಾಗ್ ಇತ್ತಲ್ಲ? ಆ ಬ್ಯಾಗ್ ಒಳಗಡೆ ಫಿಟ್ ಆಗಲ್ಲ ಅವನು. ಅಲ್ಲ, ಮುಂದೆ ಹಾಕೊಂಡು ಸ್ವಲ್ಪ ಓಪನ್ ಇಟ್ಬಿಟ್ಟು ಒಳಗಡೆ. ಬ್ಯಾಗ್ ಎಲ್ಲ ತಂದಿಲ್ಲ ನಾನು. ಹೆಂಗ್ ಕರ್ಕೊಂಡು ಹೋಗ್ತೀಯ ಮತ್ತೆ? ಒಂದ್ಸಲ ಅತ್ತಿಗೆ ಅಂತ ಕರಿಯಪ್ಪ. ಹೆಂಗ್ ಕರಿತೀಯ ನೋಡೋಣ? ಹೆಂಗ್ ಕರಿತೀನಿ? ಬಾಯಲ್ಲಿ ಕರಿತೀನಿ. ಅದನ್ನೇ ಕರಿ. ಇವಾಗೆಲ್ಲ ಕರಿಯಲ್ಲ, ಆಮೇಲೆ ಕರಿತೀನಿ. ಕ್ಯಾಮ್ರಾ ಆಫ್ ಆದ್ಮೇಲೆ. ಪರವಾಗಿಲ್ಲ, ಕರಿಯೋ. ಹೆಂಗ್ ಬರುತ್ತೆ ವಾಯ್ಸ್? ನಿನ್ ತೋರ್ಕೊಂಡು ಏನಂತ? ರಶ್ಮಿ ಅತ್ಗೆ ಅಂತ ಕರಿತೀನಿ. ಅತ್ತಿಗೆ ಅಂತ ಕರಿ. ಅತ್ಗೆ ಅತ್ಗೆ ಅದ್ಗೆ ಅತ್ಗೆ ಅಲ್ಲ, ಅತ್ಗೆ ಚೆನ್ನಾಗಿದ್ದೀರಾ? ಅವ್ರು ಚೆನ್ನಾಗವ್ರೆ ಬಿಡಿ. ಹೇಳಲೇ. ಅತ್ತಿಗೆ ಚೆನ್ನಾಗಿದ್ದೀರಾ? ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕು. ನಿನ್ ಫಸ್ಟ್. ಅತ್ತಿಗೆ ಚೆನ್ನಾಗಿದ್ದೀರಾ? ಅತ್ತಿಗೆ ಅಲ್ಲ ಕಣೋದು, ಅತ್ತಿಗೆ ಅವರೇ ಚೆನ್ನಾಗಿದ್ದೀರಾ? ಅತ್ತಿಗೆ ಅವರೇ ಚೆನ್ನಾಗಿದ್ದೀರಾ? ನಿಮ್ ಅಣ್ಣವರೇ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಗೈಸ್ ನೋಡಿ, ಫುಲ್ ಪಿಂಕ್ ಆಗ್ಬಿಟ್ಟವ್ರೆ ಇವತ್ತು. ಅದು ಪಿಂಕ್ ಆಗಿರೋದಲ್ಲ, ಅವಳು ಮೇಕಪ್ ಮಾಡಕ್ ಹೋಗಿ ಹಿಂಗ್ ಮಾಡಿರೋದು. ಮೇಕಪ್ ನಾನ್ ಫುಲ್ ಬ್ಲಶ್ ಆಗ್ತಿದ್ದೀರೇನೋ ನಾಚ್ಕೊಂಡು ಅಂತ ಅನ್ಕೊಂಡೆ. ನಾಚಿಕೆ ಏನಿದೆ? ಒಳ್ಳೆ ಚೆನ್ನಾಗಿ ನಾಚ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಲ್ವಾ? ನಾನ್ ಡಿಸೈಡ್ ಆಗಿದ್ದೀನಿ ನನ್ನ ಹೆಂಡತಿ ಅಂತ, ಇನ್ನೇನ್ ನಾಚ್ಕೊಳ್ಳಿ. ಅದ್ ಬಂದ ತಕ್ಷಣನೇ ಗೊತ್ತಾಯ್ತು. ಗೈಸ್, ಇವಾಗ ನಮ್ GT ಮಾಲ್ ಬಂತು. ಇವಾಗ ನಮ್ ಬೈರನ್ ತಗೊಂಡ್ ಹೋಗ್ಬೇಕು. ಒಂದು ಬೆಲ್ಟ್ ಬೇರೆ ತಂದಿಲ್ಲ, ಬೈಕಲ್ಲಿ ಮುಂದೆ ಹೆಂಗ್ ಕೂರ್ಸ್ಕೊಂಡ್ ಹೋಗ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಅಲ್ಲಿ ಯಾರಾದ್ರೂ ನಡ್ಕೊಂಡ್ ಹೋಗ್ತಿರ್ತಾರಲ್ಲ, ಅವ್ರನ್ನ ಎಲ್ ಡ್ರಾಪ್ ಮಾಡ್ಬೇಕು ಅಂತ ಕೇಳೋ. ಸೊ ಡ್ರಾಪ್ ಮಾಡೋದಕ್ಕೆ ಈಸಿ, ಅವ್ರಿಗೂ ಡ್ರಾಪ್ ಬೇಕಾಗಿರತ್ತೆ. ಈ ಟವಲ್ ಇದೆಲ್ಲ ಹೊಟ್ಟೆ ಕಟ್ಕೊಂಡ್ ಹುಡುಗಿರೇ ಬರ್ತಾ ಇರ್ಬೇಕಲ್ಲ.
ಹುಡುಗಿರ್ ಬರ್ತಾ ಇರ್ಬೇಕಲ್ಲ. ಲಾಪರೋ ಇನ್ನೇನ್ ಹೋಗ್ಬಿಟ್ಟು ಆಂಟಿ ಡ್ರಾಪ್ ಹಾಕ್ ನನ್ಗೆ ಒಂದ್ ಸೈಡ್ ಕೂರ್ಸ್ಕೊಂಡ್ ಓಡ್ಸಕ್ಕೆ ಬರಲ್ಲ. ಅಲ್ಲ ಹುಡುಗರು ಇರ್ತಾರಲ್ಲ. ಹುಡುಗರು ಬೇಡ, ಸರಿಯಾಗಿ ಇಟ್ಕೊಳಲ್ಲ, ಬೈರಾಗ್ ಸರಿಯಾಗಿ ಕೂತ್ಕೊಳ್ಳಲ್ಲ ಹುಡುಗರ ಹತ್ರ. ಓ ಅದು ಬೇರೆನಾ? ಇದ್ಯಾವಾಗ್ಲಿಂದ ಪ್ರಾಕ್ಟೀಸ್ ಮಾಡಿಸಿದ್ಯಾ? ಅದಂಗೆ. ಸೊ ಎನಿವೇಸ್ ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೊಂದು ಹೊಸ ವ್ಲಾಗ್ಗೋಸ್ಕರ ನೋಡ್ತಾ ಇರಿ. ಸಿ ಯು ಸೂನ್. ನೀವೇ ಹೇಳ್ಬೇಡಿ, ಎಲ್ಲರೂ ಹೇಳೋಣ. ಅದಕ್ಕೆ ಹಂಗೆ ಮುಂದೆ ಬನ್ನಿ, ನೀವು ಹೇಳಿ. See you soon. See you soon.